ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಾರ್ನಿಂಗ್ 7:30 ಆಗಿದೆ. ರೆಡಿ ಆಗಿ ಒಂದು ಸ್ವಲ್ಪ ತಲೆ ಹಚ್ಕೋಬೇಕು ಬಿಕಾಸ್ ತಲೆ ಸ್ನಾನ ಮಾಡಿದ್ದೆ. ಸೊ ಸ್ವಲ್ಪ ಕೂದಲೆಲ್ಲ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಟಿಫನ್ ಆಯ್ತು, ರೊಟ್ಟಿ ಮಾಡಿದ್ರು, ತಿಂದು ಇವಾಗ ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸ್ಯಾಟರ್ಡೇ ಇವತ್ತು. ಸೊ ಜಸ್ಟ್ 2 ಕ್ಲಾಸಸ್ ಇರೋದು ಆ್ಯಂಡ್ ಪಾಸ್ಟ್ 3 ಡೇಸಿಂದ ಕಾಲೇಜ್ಗೆ ಹೋಗಿರಲಿಲ್ಲ ಬಿಕಾಸ್ ಸಮಥಿಂಗ್ ವರ್ಕ್ಶಾಪ್ ಅದು ಇದು ಏನೇನಾಯಿತು ಆ್ಯಂಡ್ ನಾನು ಅಟೆಂಡ್ ಮಾಡಿಲ್ಲ ಅದನ್ನ. ಸೊ 3 ಡೇಸಿಂದ ಕಾಲೇಜ್ಗೆ ಹೋಗಿಲ್ಲ. ಇವತ್ತು ಹೋಗಬೇಕು. ಆ್ಯಕ್ಚುಲಿ ನಿನ್ನೆ ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಇತ್ತು, ಬಟ್ ಕ್ಲಾಸಲ್ಲಿ ಯಾರು ಜನ ಇಲ್ದಿರೋದ್ರಿಂದ ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಹಾಕಿದ್ದಾರೆ. ಸೊ ಎಲೆಕ್ಷನ್ ಇರುತ್ತೆ. ಗೊತ್ತಿದ್ರೆ ನಿಮ್ಮೆಲ್ಲರಿಗೂ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನಾನು CR ಆಗಿದ್ದೆ. 1 ಇಯರ್ ಕಂಪ್ಲೀಟ್ ಆಯಿತು. ಅಂದರೆ ಪಕ್ಕಾ ಡೇಟ್ ಪ್ರಕಾರ ಅಲ್ಲ, ಬಟ್ 1 ಇಯರ್ CR ಆಗಿ ಮುಗೀತು ಇವಾಗ ನಾನು. ಸೊ ಇವಾಗ ಬೇರೊಬ್ರು CR ಆಗ್ತಾರೆ. ಸೊ ಅದು ಎಲೆಕ್ಷನ್ ಇವತ್ತು ಇರೋದು. ನೋಡ್ಬೇಕು. ಸಾಕಾಯ್ತು, ನನಗೂ ಸಾಕು ಅಂತ ಅನ್ಸಿತ್ತು. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲ ಚೆನ್ನಾಗಾಯ್ತು. ಆಯ್ತು ಅಷ್ಟೇ, ಸಾಕು ಒಂದ್ಸತಿ ಆಗಿದ್ದೀನಿ ಅಂತ ನಾನು ಸುಮ್ಮನಾಗಿದ್ದೀನಿ. ಇವತ್ತು ಯಾರಾಗ್ತಾರೋ ಏನೋ ಗೊತ್ತಿಲ್ಲ. ಎಲೆಕ್ಷನ್ ಇರುತ್ತೆ, ಒಂದು ಕ್ಲಾಸ್ ಇರುತ್ತೆ ಅಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತೆಲ್ಲ ನೋಡೋಣ. ಯಾರು ಆಗ್ಬೋದು CR ಅನ್ನೋದು ಕೂಡ ನನಗೂ ಇದೆ ಕ್ಯೂರಿಯಾಸಿಟಿ, ನೋಡಬೇಕು. ಬಿಕಾಸ್ ಎಷ್ಟೋ ಜನಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಅದಕ್ಕೆ ನಿಲ್ಲಕ್ಕೆ. ಸೊ ಯಾರು ನಿಲ್ತಾರೆ ಅಂತ ನೋಡಬೇಕು. ಸೊ ಇವಾಗ ಟೈಮ್ ಆಗಿದೆ. ತಲೆ ಎಲ್ಲ ಬಾಚಿಕೊಂಡು ರೆಡಿಯಾಗಿ ಕಾಲೇಜಿಗೆ ಹೊರಡೋದು. ಗೈಸ್ ಕಾಲೇಜಿಗೆ ಬಂದೆ. ಇಲ್ಲಿ MG ನೋಡಿ ಗೈಸ್, ಇವತ್ತು ಇವಳು CR ಆಗ್ತಾಳೆ. ಈ ಕಡೆ ನೀನು ನಿಲ್ತೀಯನ? ನಿಲ್ಬೇಕಾ ನೀನು? ಬೇಡ ತಾನೆ, ನಾನು ಆಗಿದ್ದೀನಲ್ಲ. ಬೇಡ ಬೇಡ, ನಾನು XCR ಇನ್ಮೇಲೆ. ಇಲ್ಲಿ ನಮ್ಮ ಪ್ರೆಸೆನ್ಸಿ ಇವಳಿಗೆ ತುಂಬ ಬೇಡಿಕೆ ಇದೆ ಗೈಸ್. ನಮ್ಮ ಕ್ಲಾಸ್ನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವೆಲ್ಲ ನಮ್ಮ ಹೃದಯ ಪೂರ್ವಕ ಓಟ್ನ ನಿನಗೋಸ್ಕರ ಹಾಕ್ತೀವಿ. ಏನು ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದಿದ್ಯಾ? ಏನೇನು ಹೇಳ್ತೀಯಾ? ಜ್ವರಗಳು ಎಲ್ರಿಗೂ ನಮಸ್ಕಾರ. MG ಅಂತ ನಿನ್ನ ಹೆಸರು ಇಟ್ಟಿಲ್ವಾ ನಿನಗೆ? ಆಂಟಿ ನೋಡಿ, ನನ್ನ ಹೆಸರು ದೀಕ್ಷಿತಾನೆ. MG ಅಂತ ಫೇಮಸ್ ಆಗಿದ್ದೀನಿ. ಜೋರಾಗಿ ಹೇಳ್ಬೇಕಂತ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಯಾರೋ ಮಾತಾಡೋದು ಕೇಳಿಸ್ತಿಲ್ಲ ನೆಟ್ಟಿಗೆ ಅಂತ. ನಿನಗೆ ಬದಲಾವಣೆ ಆಗೈತೆ ಅಲ್ವಾ? ಕೂತ್ಕೋ, ಹೇಳು. ಅದೇ ಏನೇನೆಲ್ಲ ಚೇಂಜ್ ಮಾಡ್ತೀಯ ನೀನು? ಫಸ್ಟು ಏನು ಮಾಡಲ್ಲ ಅವಳು, ಅದು ಬೇರೆ ಪ್ರಶ್ನೆ. ಅಲ್ಲ, ಏನ್ ಚೇಂಜ್ ಮಾಡಕ್ ಎಲ್ಲ ಕರೆಕ್ಟ್ ಆಗಿ ಇದೆ ಅನ್ಕೋತೀನಿ. ಓ, ಎಲ್ಲ ಕರೆಕ್ಟ್ ಆಗಿದೆ. ಹೌದಾ? ಮತ್ತೆ ಅಲ್ಲ, ಫೋನ್ ಮಾಡಿದಾಗ ಒಂದು ಇಷ್ಟಿಷ್ಟು ಉದ್ದ ಇರುತ್ತೆ ಗೈಸ್ ಇವಳ್ದು ಕಂಪ್ಲೇಂಟ್ ಲಿಸ್ಟ್. ನಂಗೆ ಯಾರಾದ್ರೂ ಗ್ರೂಪ್ ಇದ್ರೆ ನನ್ಗೆ ಯಾರು ಪಾರ್ಟ್ನರ್ ಸೀಕ್ರೆಟ್ ವಿಡಿಯೋ ಮಾಡಿ. MG ನೀನಲ್ಲಿ ಇಲ್ಲಿ ನಿಂತ್ಕೊಂಡು ಗೈಸ್ ಅವಳು ಏನದು ಸ್ಪೀಚ್ ಕೊಡ್ತಾಳೆ. ಇಲ್ಲಿ ಇಟ್ಟಿರ್ತೀನಿ ಕ್ಯಾಮ್ರಾ ನಿಂಗೆ ನಿಧಾನಕ್ಕೆ, ಆಯ್ತಾ? ಈ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ತಾರಲ್ಲ, ಹಂಗೆ ಇಲ್ಲಿ ಇಟ್ಟಿರ್ತೀನಿ, ಅಲ್ಲಿ ರೆಕಾರ್ಡ್ ಮಾಡ್ತೀನಿ ನಿಂದು, ಆಯ್ತಾ? ನೀನ್ ಇದು ಯಾವ್ದು ಅಂದಿಲ್ವಾ ಕ್ಯಾಂಪೇನ್ ಮಾಡಕ್ ಬೋರ್ಡ್ ಎಲ್ಲ? ವೋಟ್ ಫಾರ್ ಏಯ್, ಅದೆಲ್ಲ ನೀವು ದುಡ್ಡು ಕೊಡ್ಬೇಕು. ಏನು ಚಿಕ್ಕ ಚಿಕ್ಕದು ಪ್ರೆಸಿಡೆಂಟ್ ಬರೀ ಡೌಗಳಿಂದ ವ್ಯಕ್ತಿ ತಮ್ಮ ಯೋಗ್ಯತೆ ಮತ್ತೆ ಅವರ ಏನಂತಾರೆ ಅರ್ಹತೆನ ನೋಡ್ಕೊಂಡು ಮಾತಾಡ್ಬೇಕು ಅಂತ ವಿನಂತಿ ಅಷ್ಟೇ. ಗೈಸ್, ಪ್ರೆಸಿಡೆಂಟ್ಗೆ ನನಗೆ ಯೋಗ್ಯತೆ ಇಲ್ಲ ಅಂತ CR ನನಗೆ ನಿಲ್ಲಿ ಗೈಸ್. CR ನಿಂತು ಸೋತ ಮೇಲೆ ಪ್ರೆಸಿಡೆಂಟ್ಗೆ ಹೋಗ್ಬೇಕು. ಗೆದ್ದು ಬಿಟ್ರೆ ಹೋಗಲ್ವಲ್ಲ, ಗೆಲುವಿನ ಬೆಟ್ಟಿಲ್ಲ. ಅದಕ್ಕೆ ಫಸ್ಟ್ ಇಲ್ಲಿ ಸೋಲು, ಆಮೇಲೆ ಅಲ್ಲೋಗಿ ನಿಂತ್ಕೋವಂತೆ. ಅದಕ್ಕೆ ಬೇಕಂದ್ರೆ ಫುಲ್ ಕ್ಯಾಂಪೈನ್ ಮಾಡ್ಕೊಡ್ತೀವಿ ಗೈಸ್. ನಮ್ದು ಪ್ರೆಸಿಡೆಂಟ್ ಎಲೆಕ್ಷನ್ ಬೇರೆ ಇರುತ್ತೆ, ಈ ಸತಿ MG ನಿಂತ್ಕೋತಾಳ. ಅದಕ್ಕೂ ಇದಕ್ಕೆ ಎದ್ಬಿಟ್ರೆ ಎಲ್ಲ ನಿಂತ್ಕೊತೀನಿ, ಎಲ್ಲ ನಿಂತ್ಕೊಂಡು ಅವಳು ಈ ಸೆಮ್ ಬಂದಿರೋದೇ ನಿಂತ್ಕೊಳ್ಳೋಕೆ. ಹೌದು ಅಲ್ವಾ ಗೈಸ್? ನಾನು 9 ಗಂಟೆಗೆ ಬಂದಿದ್ದೀನಿ ಇವತ್ತು, ಆಯ್ತಾ? 8:15 ಬಸ್ ಹತ್ಬಿಟ್ಟೆ. ಬಸ್ ಲೇಟಾಗಿ ಬರುತ್ತೆ ಬಿಡು ಅಂತ, ರಶ್ ಇರುತ್ತಲ್ವಾ. 9 ಗಂಟೆಗೆ ತಗೊಬಂದು ಬಿಟ್ಬಿಟ್ಟಿದ್ದಾನೆ ಇಲ್ಲಿಗೆ ಬಸ್ ಅಣ್ಣ. ಬನ್ನಿ ಬನ್ನಿ ಬನ್ನಿ. ಯಾರು ನೀವು? ಯಾರು ನೀವು? ಬಾಯ್. ಹೋಗು, ಯಾರು ಬೇಡ ಅಂದ್ರು. ಬಾ ಇಲ್ಲಿ, ಬಾ ಬಾ ಬಾ. ಓ, ಯಾರೇ ನಿಮ್ ಕ್ಲಾಸ್? ಯಾರು? ಇವಳು ಸೆಕೆಂಡ್ CR ಆಗ್ತಾಳೆ ಇವತ್ತು. ನಿಮ್ ಕ್ಲಾಸ್ CR ಹೆಸರು ಹೇಳೆ? ಪ್ರಿಯದರ್ಶಿನಿ ಅಂತ. ಮತ್ತೆ ಇನ್ನೊಬ್ರು ಪದ್ಮ. ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡಿ. ನಾನು ಓದಕತ್ತಿದ್ದೆ, ನಿನ್ನೆ ಆಕ್ಸಿಡೆಂಟ್ ಆಗ್ಬಿಡಿ. ಓ ಶೇಟ್. ಇವತ್ತು
ನಾವೊಂದು ಮಾತಾಡ್ತೀವಿ, ಅವ್ರನ್ನ ಇಗ್ನೋರ್ ಮಾಡ್ತಾ ನಾವು ಹೋಗೋಣ ಗೈಸ್. ಅದೆಲ್ಲ ತಿನ್ನು. ಇಗ್ನೋರು. ಏನಂದೆ ನೀನ್ ಅಲ್ಲೇ ಮಾತಾಡ್ದ ಬಂದು? ಎಷ್ಟು ಗಂಟೆ ಅಂದಲ್ಲ ಏನಷ್ಟು ಗಂಟೆ ಸ್ಟಾರ್ಟ್ ಆಗಿದ್ದು ನಮ್ಗೆ ಕಾಲೇಜು? ನಾನ್ ಕೇಳೇ ಇಲ್ಲ ಪ್ರಶ್ನೆನ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ನೋಡು ಗೈಸ್, ಇವಳ ಮೇಲೆ ಮಾತ್ರ ಅವಳ ಕಾನ್ಸಂಟ್ರೇಷನ್. ಇವತ್ತು ಲ್ಯಾಬ್ ಕೇಳ್ಬೇಡ ಕಣೆ ಅವಳನ್ನ ಇಗ್ನೋರ್ ಮಾಡೋಣ ಎಲ್ಲ. ನಾವು ಏನೋ ಮಾತಾಡ್ತಿದ್ವಿ, ಅವಳು ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ತಾಳಂತೆ. ಇಲ್ಲ, ಅವಳು ಫಸ್ಟಿಗೆ ಸಿಆರ್ ನಿಲ್ತಾಳೆ, ಅಲ್ಲಿ ಸೋಲ್ತಾಳೆ ಆಯ್ತಾ, ಆಮೇಲೆ ಪ್ರೆಸಿಡೆಂಟಿಗೆ ಹೋಗ್ತಾಳೆ. ಏನ್ ನಿಲ್ಸ್ರೆ ನೋಡೋಣ, ಓಟ್ ಹಾಕ್ತಾನೆ. ಏನ್ ನಿಲ್ಲೆ ನೋಡೋಣ. ಈಗ ಅದಕ್ಕೆ ಸುಳ್ಳು ಗೈಸ್. ಅವಳು ಕೇಳಿಲ್ಲಿ, ನಾನು ಹೇಳ್ತೀನಿ ಕೇಳು. ಈಗ ಸಿಆರ್ ಎಲೆಕ್ಷನ್ ಅಲ್ವಾ, ಎದ್ರುಕೊಂಡು ಅಕ್ಕ ಕ್ಯಾಂಟೀನ್ ಕೂತಿದ್ಲಿ ಇಷ್ಟೊಂದಕ್ಕ. ಅಲ್ಲ ಈಗ ನೈನ್ಗೆ ಬಂದಿದ್ದೀನಿ ಗೈಸ್ ನಾನು. ಇದು ಯಾರು ಬಂದಿಲ್ಲ ಅಂತ ಇವಾಗ ಫೋನ್ ಮಾಡಿದೆ. ಕ್ಯಾಂಟೀನಲ್ಲಿ ಕೂತಿಯಾರ ಇಬ್ರು. ಗೊತ್ತಿತ್ತು, ಬೇಗ ಬಂದಿದ್ದೀನಿ. ನಿಂದೇನಿದು ಅವತಾರ? ಏನ್ ಹೇಳು, ಯಾವ ಸಿಆರ್ ಆಗ್ತಿದ್ಯಾ? ಹೇಳ್ದೆ ಕೇಳ್ದೆ ಆಗ್ತಿದ್ಯಾ? ನಿಜ ಇಲ್ತಿದ್ದೇನೆ, ಅದಕ್ಕೆ ಅಂದೆ. ಸೊ ಇವಳು ಇವತ್ತು ನಿಲ್ತಾಳೆ ಸಿಆರ್ ಎಲೆಕ್ಷನ್ಗೆ. ಇನ್ನೂ 7 ಇರ್ಬೋದು, ಇಲ್ಲೆಲ್ಲ ಡೌಟ್ ಇದೆ ನನಗೆ. 3, 5, 6, 3, 5, 7. ಸೆಕೆಂಡ್ ಸಿಆರ್ ಟೈಗಿದೆ. ಅಂಕಿತ ತಿರ್ಗಾ ಟೈಯಾರೆ ಕಾಸು ಹಾಕ್ತೇನೆ. ನಿಜ ಅಂಕಿತ ಮಾತ್ರ ಇರ್ಬೇಕು. ಅಂಕಿತ ಬೇಡ ಅಂತಲ್ಲ, ರೆಗ್ಯುಲರ್ ಚೇಂಜ್ ಆಗ್ತದೆ ಅಂತ. ಈಗ 2 ನಿಮಿಷ ಏನಂತಾರೆ, ಏನೋ ರಿವರ್ಸ್. ನಾನು ಅನ್ಕೊಂಡೇ ಇರಲಿಲ್ಲ ಗೈಸ್, ನನ್ನನ್ನು ಕರ್ದು ನಿಲ್ಸಿದ್ರು. ಇವಳನ್ನ ನಿಲ್ಲಿಸ್ಬೇಕು ಅಂತ ನಮ್ಮ ಪ್ಲಾನ್ ಇದ್ದಿದ್ದು. ನೋಡಿದ್ರೆ ಸರ್ ನಮ್ಮನ್ನು ನಿಲ್ಲಿಸ್ಬಿಡೋದಾ? ಪರವಾಗಿಲ್ಲ, ಸೋತಿದ್ದೀನಿ ಗೈಸ್, ಗೆದ್ದಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಗೆದ್ದಿದ್ರೆ ಕಷ್ಟ ಆಗಿರೋದು ಸ್ವಲ್ಪ. ನಂಗೆ ಏನ್ ಗೊತ್ತಾ, ಕರಿಬಾರ್ದಿತ್ತು, ಕರೆದು ಬಿಟ್ಟು ಅಲ್ಲಿ ಹೋಗಿ ಸೋಲ್ಸ್ಬಿಟ್ಟು ಕಳ್ಸೋದ್ರು, ಅದು ಬೇಜಾರಷ್ಟೇ, ಏನಿಲ್ಲ. ಹಿಂಗೆ ಅನಿಸ್ತು ನನಗೆ ಓಟ್ ಹಾಕಿ. ಥರ್ಡ್ ಟೈಮ್ ಐಶು ನಂಗೆ ಥರ್ಡ್ ಟೈಮ್ ಓಟ್ ಹಾಕಿರೋದು. ಚಂದನ ನಂಗೆ ಹಾಕಿರೋ ಥರ್ಡ್ ಟೈಮ್ ಅನ್ಸುತ್ತೆ. ಇವಳು ಸೆಕೆಂಡ್ ಟೈಮ್ ಗೈಸ್. ಫಸ್ಟ್ ಟೈಮಲ್ಲಿ ಇವಳು ನಂಗೆ ಹಾಕಿಲ್ಲ ಗೈಸ್, ಇವಳು ಬೇರೆಯವ್ರಿಗೆ ಹಾಕಿದ್ಲು, ಬೇರೆ ಬೆಸ್ಟಿಗೆ ಹಾಕಿದ್ಲು. ನೋಡು, ಹೇಳು, ಹೆಮ್ಮೆ ಅಂತ ಹೇಳ್ಕೊ. ಚೆನ್ನಾಗಿ ಹಾಕಿದೆ. ಸಿಆರ್ ಎಲೆಕ್ಷನ್ ಆಯ್ತು. ನಮ್ಮ ಹೋದ್ಸತಿ ಸಿಆರ್, ಈ ಸತಿ ಸಿಆರ್ ಆಗಿದ್ದು ನಮ್ಮ ಕ್ಲಾಸ್ ಸೆಕ್ಷನ್. ಬಟ್ ಅವ್ರು ಫಸ್ಟ್ ಇಯರ್ ಆಗಿದ್ದು, ಈ ಸತಿ ಸೆಕೆಂಡ್ ಸಿಆರ್. ಯಾವ್ದು ಆಕ್ಚುಲಿ ಮ್ಯಾಟರ್ ಆಗಲ್ಲ ಅಲ್ಲಿ, ಫಸ್ಟ್ ಸೆಕೆಂಡ್ ಅಂತ. ಯಾಕಂದ್ರೆ ನಾನು ನೋಡ್ಬಿಟ್ಟಿದ್ದೀನಿ, ನಾನು 2 ವರ್ಷನೂ ನೋಡಿದ್ದೀನಿ. ಏನೋ ಆಗೋದೆಲ್ಲ ಒಳ್ಳೇದು ಅಷ್ಟೇ. MG ಆಗಿದ್ರೆ ಏನೋ ಚೆನ್ನಾಗಿರೋದಪ್ಪ ಇರೋದು ಅದೇ. MG ಬದುಕ್ತಿರ್ಲಿಲ್ಲ ಇವತ್ತು ಹೋಗಿ. MG ಏನು ನನಗೇನು ಹೇಳೋದು ಗೊತ್ತೇನೆ, ಅವಳು ಏನೋ ಎಲ್ಲ ಅಪ್ಡೇಟ್ಸ್ ನಿನಗೆ ಬರುತ್ತೆ ಬಿಡಿ, ಒಳ್ಳೇದಾಗುತ್ತೆ. ನಿಮಗೂ ಬರ್ತಿತ್ತಲ್ವಾ? ಹೇಗಿದ್ರೆ ನೀನ್ ನಿಂತ್ಕೊಂಡಿದ್ರೆ ಸರ್ರೇ ನಿಂಗೆ ಸಪೋರ್ಟ್ ಮಾಡಿರೋರು. ಅಷ್ಟಿದ್ರೆ ಅವ್ರಲ್ಲಿ ನಾನು ಅಲ್ಲೂ ಕರೀಲಿಲ್ವಾ? ಮೋಸ್ಟ್ಲಿ ಅವ್ರಿಗೆ ಬೇಜಾರಾಯ್ತಾನೋ ನೀನ್ ಬರ್ಲಿಲ್ಲ ಅವಳಗೊಳೆ ಅಂತ. ಜನ ಇವತ್ತು ನೀನು ನಮ್ಮ ಕ್ಲಾಸಲ್ಲಿ ಇದ್ದಿದ್ರೆ ನೀನು ಫುಲ್ ಖುಷಿ ಪಡ್ತಿದ್ದೆ. ಯಾಕೆ ಜೀಪ್ ಸರ್ ನನ್ನನ್ನ ಸಿಆರ್ ಎಲೆಕ್ಷನ್ ನಿಲ್ಸಿದ್ರು, ಮತ್ತೆ ನಿಲ್ಸಿದ್ರು. ಟೈ ಆಗೋಯ್ತು ನಂದು. ಮಿಷನ್ ಜೊತೆ ಟೈ. ಫಸ್ಟ್ ಸಿಆರ್ ಒಬ್ಳ ಅದ ಬಿ ಸೆಕ್ಷನ್ ಇದ್ದ, ಹಳೆ ಸಿಆರು. ಸೆಕೆಂಡ್ ಸಿಆರ್ ನಂದು ದಿಶಂದು ಟೈ ಆಗೋಯ್ತು. ಆಮೇಲೆ ದಿಶಾ ಬಂತು. ಇಲ್ಲ ನಿಂಗೆ ಖುಷಿ ಆಗ್ಬಿಡೋದಲ್ಲ. ಹಿರಿ ಗೈಸ್, ದನಾಗ ಹೇಳ್ದೆ ಅಂದ್ರು ಗೈಸ್, ನಂಗೆ ಒಂಥರ ಫೀಲ್ ಆಗ್ತಾ ಇದೆ. ನಂಗೆ ಸಿಆರ್ ಆಗಕ್ಕೆ ಇಷ್ಟ ಇರಲಿಲ್ಲ, ಸಿಆರ್ ಆಗಕ್ಕೆ ನಂಗೆ ಇಷ್ಟ ಇರಲಿಲ್ಲ ಗೈಸ್. ಬಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸಿ ಏನೋ ಒಂಥರ ಆಗೋಯ್ತು ನನಗೆ. ಹೆಂಗ್ ಮಾತಾಡಿದೆ ನಾನು? ನನ್ಗೇನು ಗೊತ್ತಿಲ್ಲ, ಅದನ್ನ ಸಡನ್ ಆಗಿ ನಿಲ್ಸಿರೋದು. ಹಿಂಗೆ ಸ್ಮೈಲ್ ಮಾತ್ರ ಫಸ್ಟ್ ಸೆಮ್ ಅಲ್ಲಿ ನಿಂತಿದೆ, ಸೆಕೆಂಡ್ ಇಯರ್ ಅಲ್ಲಿ ನಿಂತಿದೆ ಆಗಿದೆ. ಈಗ ಥರ್ಡ್ ಇಯರ್ ಬೇರೆ ತರ ಫೀಲ್ ಇದೆ. ಇನ್ನೇನು ಹೇಳ್ಬೇಕು, ಸಡನ್ ಆಗಿ ಕರೆದು ಬಿಟ್ಟು
ನಾನು ಈ ತರ ಎಲ್ಲ ಇವ್ರಿಗೆ ಸಪ್ರೇಟ್ ಆಗಿ ಕರ್ದಿ ಕೇಳಿದ್ರು ಆಯ್ತಾ. ಅದು ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಕರೆದ್ರು ಸರ್ರು, ನಾನು ಏನ್ ಮಾತಾಡಕ್ಕೆ ಅನ್ಕೊಂಡು ಹೋದೆ. ನನಗೊಂದು ಪಾಯಿಂಟ್ ಕೇಳಬೇಕು ಅಂತಿದೆ, ಮರ್ತೋಯ್ತು. ಎ ಸೆಕ್ಷನ್ ಅವ್ರು ಯಾರು ಸಪೋರ್ಟ್ ಮಾಡಿಲ್ಲ ಅಂತ ಅಂದೆ ಅಲ್ಲ ನೀನು. ಹೌದು, ನಾನು ಹೇಳ್ದೆ. 7B ನ ಏಯ್ ನನ್ನ ಕ್ಲಾಸ್ ಅಂದಿದ್ದು, ನನ್ನ ಫ್ರೆಂಡ್ಸ್ ಅಂತ ನಾನು ಮೆನ್ಷನ್ ಮಾಡಿಲ್ಲ. ನನಗೆ ನಾನು ಏನೋ ಹೇಳ್ತಿದ್ದೀನಿ, ಇರು ಒಂದು ನಿಮಿಷ. ಗೈಸ್ ಸರ್ರು ನಾನು ಫಸ್ಟೇ ಕರೆದ್ಬಿಟ್ಟು ಒಂದು ಹುಡುಗಿನ ಫಸ್ಟ್ ಕರೆದಿದ್ರು, ಏನೋ ಬೇರೆ ಮಾತಾಡಕ್ ಅನ್ಕೊಂಡೆ. ಆಮೇಲೆ ನನ್ನನ್ನು ಕರೆದ್ರು, ಏನಕ್ಕಾಗಲ್ಲ ನಿಂತಿಯಾರು ಅಂತ. ನಾನು ಸರ್ ಸಪೋರ್ಟಿವ್ ಇಲ್ಲ, ಈ ಹುಡುಗಿ ಭಾರಿ ಮಾತಾಡುತ್ತೆ ಗೈಸ್, ನನಗೆ ಇರಿಟೇಟ್ ಮಾಡ್ತಾಳೆ. ನನಗೆ ಸಪೋರ್ಟಿವ್ ಇಲ್ಲ ಸರ್, ನಾನು ಆಗಲ್ಲ ಅಂತಂದೆ. ಈ ಸತಿ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಸೊ ಸಪೋರ್ಟಿವ್ ಇರುತ್ತೆ ಮಾಡು ಅಂತಂದ್ರೆ. ನನಗೆ ಇಷ್ಟ ಇರಲಿಲ್ಲ, ಅವ್ರಿಗೆ ಹೆಂಗೆ ವಾದ ಮಾಡೋದು ಅಂತ ಸರಿ ಅಂತ ಹೇಳಿ ಬಂದಿದ್ದೆ. ಆಮೇಲೆ ನೋಡಿದ್ರೆ ನಿಲ್ಸೇ ಬಿಟ್ರು, ಏನು ಮಾಡಿ. ಬಟ್ ಪರವಾಗಿಲ್ಲ ಗೈಸ್, ಪಾಪ ಸ್ವಲ್ಪ ಜನ ಹಾಕಿದ್ರು. ನನಗೂ ಟೈ ಆಗಿತ್ತು ಫಸ್ಟ್ ಆಡಿದಾಗ ಅಂತೀನಿ, ಫಸ್ಟ್ ಓಟ್ ಹಾಕಿದಾಗ ಫಸ್ಟ್ ಸಿ ಆರ್ ಆದರು, ಸೆಕೆಂಡ್ ಸಿ ಆರ್ಗೆ ಟೈ ಆಯಿತು. ಆಮೇಲೆ ನನಗೆ ಮತ್ತೆ ನೋಡು ನಾನು ದಿಶಾನೇ ಅದರೊಳಗು. ಲಾಸ್ಟ್ ಇಯರ್ ಸಿ ಆರ್ಸ್ ನಾವಿಬ್ಬರಿಗೆ ಟೈ ಆಯಿತು, ಆಮೇಲೆ ಅವ್ರಿಗೆ ಅಷ್ಟೇ. ಇಲ್ಲ ಅಂದಿದ್ರೆ ಇವಾಗ ಇವ್ರುಗಳ ಹತ್ರ ನಾನು ರೇಗಿಸ್ಕೊಂಡು ಸಿ ಆರ್ ಅನ್ನೋ ಪಟ್ಟ ಕಟ್ಕೊಂಡು ಕುತ್ಕೊಂಡಿರ್ಬೇಕಿತ್ತು. ಓಯ್ ನಿಮ್ಮ ಸೆಕ್ಷನಲ್ಲಿ ಹೆಂಗಾಯ್ತಂತೆ ಕೇಳ್ಬೇಕು ತಾನೆ ಯಾರಿಗಾರ? ಯಾರು ನಮ್ಮ ಸೆಕ್ಷನ್ ಅವ್ರು ಹೋಗಿರ್ಲಿಲ್ವಂತ? ನಮ್ಮ ಸೆಕ್ಷನ್ ಅಲ್ಲ ಇನ್ಮೇಲೆ ಅವರು, ಅದು ಬೇರೆ ಪ್ರಶ್ನೆ. ನಮ್ಮ ಸೆಕ್ಷನ್ ಅವರು ನಮ್ಮ ಕ್ಲಾಸಲ್ಲೂ ಅಷ್ಟೇ. ಏನು ಜನನೇ ಇಲ್ಲ ಕಣೆ ಜಾಸ್ತಿ. ಫೈನಲಿ MG ಪಾರ್ಟ್ನರ್ ಸಿಕ್ಕರು ಪ್ರಾಜೆಕ್ಟಿಗೆ. ದನ ನಿಂಗೆ ಚಿತ್ರ ನೋಡ್ತಾವಳೆ ಅವಳು. ಕರೆಕ್ಟ್, ನೆನ್ನೆ ಚಿತ್ರ ಕಾಲ್ ಮಾಡಿದ್ಲು ನನಗೆ, ಏ ಬಾ ನಾವು ಗೈಸ್ ಒಂದು ರೀಲ್ಸ್ ಮಾಡ್ತೀವಿ. ಐಶು ರೆಡಿಯಾಗಿ ಬಂದು ಹೇಳೋದಕ್ಕೆ. A few moments later. ಗೈಸ್ ಫೈನಲಿ ಒಂದು ರೀಲ್ ಮಾಡಿದ್ವಿ. ಆದ್ರೂ ಅಷ್ಟೊಂದು ಏನು ಟೇಕ್ಸ್ ತಗೊಂಡಿಲ್ಲ ಅಲ್ಲ ಅಂಜಿ? ಅವತ್ತು ತುಂಬಾ ಟೇಕ್ಸ್ ತಗೊಂಡಿದ್ವಿ. ನಾನು ಮತ್ತೆ ಯಾರು, ನಾನು ಮತ್ತೆ ಐಶು ಮಾಡಿದ್ದು. ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಮೇಲೆ ರೀಲ್ ಮಾಡ್ತಿರ್ತೀರಲ್ಲ, ಅದಕ್ಕೆ ಒಂದು ಅಕೌಂಟ್ ಓಪನ್ ಮಾಡಿ ನೋಡಪ್ಪ, ಹೇಳದ್ ನೋಡಪ್ಪ ಇರೋ ಇನ್ನೊಂದು ವರ್ಷಕ್ಕೆ. ಬಟ್ ಈ ವಿಡಿಯೋ ಅಂತ ಬಂದಿರುತ್ತೆ. ಹೋಗಿ ಚೆಕ್ ಮಾಡಿ ಗೈಸ್. ಆಯ್ತು 12:30 ಆಯ್ತಾ? ಹಾಫ್ ಆನ್ ಅವರ್ ಮಾಡಿದ್ದೀವಿ. 1 ಗಂಟೆ ಆಗ್ತಾ ಬರ್ತೈತೆ. ಇಲ್ಲ ಕಣೆ, 12:40 ನಾಟ್ 1. ಸೊ ಮನೆಗೆ ಹೋಗ್ತೀನಿ ಇವಾಗ. ಕಾಲೇಜ್ ಹೋಗಿತ್ತು, ಬಂದಿದ್ದೆ ಒಂದೇ ಒಂದು ಕ್ಲಾಸಿಗೆ, ಒಂದೇ ಒಂದು ಕ್ಲಾಸಿಗೆ. ಇವಳು ನಮ್ಮ ಗ್ರೂಪಿನ ಅಮ್ಮ ಅಂತ. ಬರೀ ಇಂಥದೆಯ ಎಲ್ಲರಿಗೂ ಅವಾಜ್ ಹಾಕೋದು ಕೆಲಸ. ನೋಡಕ್ಕೆ ಇವಳು ತುಂಬಾ ಸೈಲೆಂಟ್, ಎಲ್ಲರಿಗೂ ಇವಳು ಏನೂ ಮಾತಾಡಲ್ಲ ಅಂತ. ಮನೆಗೆ ಹೋಗೋಣ ಮನೆಗೆ. ಗೈಸ್ ಹೊಟ್ಟೆ ಹಸಿತಾ ಇದೆ. ಸೊ ನಮ್ಮ ಕಾಲೇಜಿನ ಬ್ಯಾಕ್ ಗೇಟಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಸಾಕಾದಾಗ ಮಾಡ್ತಾರೆ. ಕೇಳಿಸ್ತಾ ಇದೆಯಲ್ವಾ? ಐ ಡೋಂಟ್ ನೋ, ಬಟ್ ಮೈಕ್ ಹಾಕೋಬೇಕು. ಹಾಂ, ಬಟ್ ಪರವಾಗಿಲ್ಲ ಬಿಡು, ಕೇಳಿಸ್ತಾ ಇದೆ ಅನ್ಸುತ್ತೆ. ಜೋರಾಗಿ ಮಾತಾಡಿದ್ದೀನಿ. ಇಲ್ಲಿ ತಿನ್ನಕ್ಕೆ ಕೊಟ್ಟಿದ್ದೀವಿ, ತಿನ್ಕೊಂಡು ಮನೆಗೆ ಹೋಗ್ಬೇಕು. ಹೊಟ್ಟೆ ಹಸಿತಾ ಇದೆ ಫುಲ್. ಏನು ತಿಂದಿದ್ದೆ ಬೆಳಗ್ಗೆ? ನಾನಾ ತಿನ್ನಲ್ಲ ಇವಳು, ಬೆಳಿಗ್ಗೆ ತಿಂಡಿನೇ ತಿನ್ನಲ್ಲ ಗೈಸ್. ಯಪ್ಪ ನನಗೆ ಇವಾಗ ತಿಂತೀಯಾ? ಹಂಗೆ ಹೇಳು ಐಶು. ಅಯ್ಯೋ ಯಾಕೆ ನಾಚ್ಕೊತೀನಿ? ನಮ್ಮ ಅಮ್ಮಂಗೆ ನೀರು ದೋಸೆ ಮಾಡಿದ್ರೆ ಗ್ಯಾಸ್ ಎಲ್ಲ ಅಷ್ಟು ಗಲೀಜಾಗತ್ತೆ ಅಂತ. ನೀರು ದೋಸೆ ಚಿಕನ್ ಸಾಂಬಾರು ಸಕ್ಕತ್ತಲ್ಲ. ಮಾಡ್ಕೊ ಬಂದ್ರೆ 2 ವಾರದಿಂದ ನಾನು ಅಷ್ಟು ತಿಂದಿಲ್ಲ. ಭಾಳ ನೀರು ಬರ್ತೀನಿ ಚಿಕನ್. ಈ ವಾರ ಅಂತ ಎಲ್ಲ ದಿನ ಗೈಸ್. ಏನು ಬೇಲ್ಪುರಿ ತಗೊಂಡಿದ್ದೀವಿ. ಐಶು ಅಲ್ಲಿ ತಗೋತಾ ಇದ್ದಾಳೆ ಅವಳು. ಕ್ವಾಂಟಿಟಿ ಸಿಗುತ್ತೆ ಗೈಸ್, ಅದಕ್ಕೆ ಇದನ್ನು ತಗೊಳ್ಳೋದು.